ನಿಮ್ಮ ಬ್ಲಾಗ್ಸಲ್ಲಿ ನಾನು ನೋಡಿದಾಗ ಆಲ್ಮೋಸ್ಟ್ ನೀವು ಸ್ವೀಟ್ಸ್ ತಿಂತೀರಾ, ಆಮೇಲೆ ಪಾನಿಪುರಿ ಎಲ್ಲ ಲೈಕ್ ಪಿಜ್ಜಾ ಬರ್ಗರ್ ಈ ಥರ ಎಲ್ಲ ತಿಂತಿರ್ತೀರಾ ಅಲ್ವಾ? ಅದೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಡಯಟ್ ಆಗಿರಲಿ, ನಿಮ್ಮ ಡಯಟ್ ಯಾವ? ಸಪೋಸ್ ನಾನು ಇವಾಗ ಒಂದು 2000 ಕ್ಯಾಲೋರೀಸ್ ತಿಂದಿದ್ದೀನಿ, ರಾತ್ರಿ ನಾನು ಏನಿಲ್ಲ ನಾನು ಒಂದು 3000 ಕ್ಯಾಲೋರೀಸ್ ಬರ್ನ್ ಮಾಡಿಬಿಟ್ಟಿರ್ತೀನಿ. ಆಲ್ಮೋಸ್ಟ್ ಜಾಸ್ತಿನೇ ಬರ್ನ್ ಮಾಡಿರ್ತೀನಿ. ಏನ್ ತಿಂದಿರ್ತೀನಿ ಅದಕ್ಕೂ ಜಾಸ್ತಿ ಬರ್ನ್ ಮಾಡ್ಬಿಡ್ತೀನಿ. ಸೊ ಅದು ಅಲ್ಲೇ ಬ್ಯಾಲೆನ್ಸ್ಡ್ ಆಗ್ಬಿಡುತ್ತೆ. ನನಗೆ ಗೊತ್ತು ಫುಡ್ ಬ್ಯಾಲೆನ್ಸಿಂಗ್ ಹೆಂಗ್ ಮಾಡ್ಬೇಕು ಅಂತ ನನ್ನ ಬಾಡಿಯಲ್ಲಿ. ಓಕೆ. ಸೊ ಇವಾಗ ನಿಮ್ ಬಾಡಿ ಬೇರೆ ತರ ರಿಯಾಕ್ಟ್ ಮಾಡುತ್ತೆ, ನನ್ನ ಬಾಡಿನೇ ಬೇರೆ ತರ ರಿಯಾಕ್ಟ್ ಮಾಡುತ್ತೆ. ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಬಾಡಿಗೆ ಏನೇನ್ ಬೇಕು, ಆದ್ರೂ ಕೂಡ ವಾಟ್ ಆಲ್ ಯು ಕ್ಯಾನ್ ಡೈಜೆಸ್ಟ್ ಅಷ್ಟೇ ತಿನ್ನ. ನಾನು ನೋಡಿ ನಾನ್ ವೆಜ್ ತಿನ್ನಲ್ಲ, ಆಮೇಲೆ ಪ್ಯೂರ್ ವೆಜಿಟೇರಿಯನ್. ಸೊ ನನಗೆ ಗೊತ್ತು ಇದನ್ನ. ನಾನು ಇವಾಗ ಸಪೋಸ್ ಬ್ರೇಕ್ಫಾಸ್ಟ್ ತಿಂದೆ ಅಂದರೆ ಅಷ್ಟೊಂದು ಸಪೋಸ್ ಒಂದು ಕ್ಯಾಲೋರೀಸ್ ಅಷ್ಟು ತಿಂದರೆ ಅದಾದಮೇಲೆ ನನಗೆ ಗೊತ್ತು ಅದನ್ನು ಎಷ್ಟು ಬೇಗ ಬರ್ನ್ ಮಾಡ್ಬೋದು ಅಂತ. ನನ್ನ ಬಾಡಿ ತುಂಬ ಬೇಗ ಬರ್ನ್ ಮಾಡುತ್ತೆ ಕ್ಯಾಲೋರೀಸ್ ಎಲ್ಲ, ವೆರಿ ವೆರಿ ಫಾಸ್ಟ್. ಓಕೆ. ಜನರಿಗೆ ಏನಾದರೂ ವರ್ಕೌಟ್ ಬಗ್ಗೆ ಸಜೆಷನ್ಸ್ ಹೇಳೋದಾದರೆ? ಜನರಿಗೆ ವರ್ಕೌಟ್ ಬಗ್ಗೆ ಸಜೆಷನ್ ಅವ್ರಿಗೆ ಬೇಡ. ಸಜೆಷನ್ ಜನರಿಗೆ ನಾವು ಯಾವತ್ತೂ ಸಜೆಷನ್ ಹೇಳಲೇಬಾರ್ದು, ನೀನು ಹಂಗೆ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಅಂತ. ಅವ್ರು ಯಾವತ್ತೂ ನಾವು ಹೇಳಿರೋದು ಮಾತೆಲ್ಲ ಅವರೆಲ್ಲ ಮಾಡಲ್ಲ. ಹೌದು. ಓಕೆನಾ? ಅವ್ರು ಯೂಟ್ಯೂಬ್ ಓಪನ್ ಮಾಡ್ತಾರೆ, ನೋಡ್ತಾರೆ, ವರ್ಕೌಟ್ ಮಾಡ್ತಾರೆ. ನಾನು ಹಂಗಲ್ಲ, ನಾನು ಬೇರೆಯವ್ರನ್ನ ನೋಡಿ ಕಲಿತೀನಿ. ಹೌದು. ನನಗೆ ನೋಡಿ ಕಲಿಯೋದ್ರಿಂದ ತುಂಬ ಇಷ್ಟ, ಬೇಗ ಕಲಿತೀನಿ ನಾನು ನೋಡ್ಬಿಟ್ಟು. ಈ ಯೂಟ್ಯೂಬಲ್ಲೆಲ್ಲ ನೀವು ಕಲಿಯೋಕ್ಕಾಗಲ್ಲ. ಹೌದು. ಅದ್ರಲ್ಲಿ ನಿಮಗೆ ಸುಮ್ಮನೆ ಹೇಳ್ತಾ ಇರ್ತಾರೆ ಆ ಥರ ವರ್ಕೌಟ್ಸ್ ಮಾಡಿ, ಈ ಥರ ಮಾಡಿ, ಫಾರ್ಮ್ ಹಂಗಿರಲಿ, ಫಾರ್ಮ್ ಹಿಂಗಿರಲಿ ಅಂತ. ಬಟ್ ನೀವು ಯಾರನ್ನ ನೋಡ್ಬಿಟ್ಟು ಕಲಿತೀರಾ ಗೊತ್ತಾ, ನೀವು 100% ಕಲಿತಾ ಇದ್ದೀರಾ ಅವರಿಂದ. ನಿಜ. ನಾವಿವಾಗ ಯಾರ ಹತ್ರನಾರೋ ಏನಾರೋ ನೋಡ್ಬಿಟ್ಟು ಕಲಿತಾ ಇದ್ರೆ ನಾವು ಈಸಿಯಾಗಿ ಕಲಿಬೋದು. ಕಲಿಯೋಕೆ ಆಸೆ ಇದ್ರೆ ಅವ್ನು ನೋಡ್ಬಿಟ್ಟಾರ ಅವ್ರು ಕಲಿತಾನೆ. ಅವ್ನಿಗೆ ಯೂಟ್ಯೂಬ್ ಎಲ್ಲ ಬೇಡ. ಸೊ ನಾನು ಹಿಂಗೇನೆ ಎಲ್ಲರಿಂದನೂ ಕಲಿತಾನೆ ಇರೋದು. ಓಕೆ, ಅವ್ನಿಗೆ ಗೊತ್ತಿಲ್ವಾ, ಅವನಿಂದನೂ ಏನಾರೋ ಒಂದು ಕಲಿಯೋದು. ಅವನಿಗೆ ಗೊತ್ತಾ, ಅವನಿಂದನೂ ಏನಾರೋ ಕಲಿಯೋದು. ಎಲ್ಲರ ಹತ್ರನೂ ಕಲ್ಕೊಂಡು ಹೋಗೋದೇನೆ. ಸೊ ನಾನು ಯಾವತ್ತೂ ನಾನು ಪರ್ಫೆಕ್ಟು ಹಂಗೆಲ್ಲ ಅನ್ಕೊಳಲ್ಲ.